स्वागत है आपका बी न्यूज नेशन में। मैं हूं आबिद हुसैन शेख। गरीबों से हमदर्दी का नाटक कर रही है बीजेपी। राज्य में होने वाले असेंबली चुनाव को देखते हुए भाजपा के नेताओं का गरीबों से हमदर्दी के नाम पर स्लम इलाकों में गरीब के घर रात गुजारने का सिलसिला जारी है। ये बीजेपी का दिखावा नहीं तो और क्या है। बीजापुर शहर के मठपति गली में बीजेपी के वरिष्ठ नेता गोविंद काजोल ने गरीबों से हमदर्दी के नाम पर स्लम के झोपड़ी में रात गुजारने की बजाय 2 मंजिला इमारत में ऐशो आराम के साथ गरीब का खाना छोड़कर बाहर का खाना मंगवाकर खाने वाले नेता क्या गरीबों के दुख दर्द को समझेंगे। ये आरोप लगाते हुए आज जिला कांग्रेस ऑफिस में चुनाव प्रचार समिति के अध्यक्ष एस.एम. पाटिल घनियार ने पिछली बार बीजापुर में बीजेपी के एमएलए और राज्य में भाजपा की सरकार होने के बावजूद 200 गरीब लोगों के घर उजाड़कर लावारिस कर दिया था। अब चुनाव करीब आते ही इन्हें गरीबों से हमदर्दी याद आ रही है। भारत माता की जय। भारतीय जनता पक्ष के जय। बोलो भारत माता के जय। पूजा माडे भारतीय जनता पक्ष के जय। बोलो भारत माता की जय। मोर्चा के ಹಳೆ ಸಲಾಮದಿಂದ ನಮ್ಮ ಹಿರಿಯರಾದ ಮುಖಂಡರ ಸಮಾಜದಿಂದ ಹಳೆ ಸಮಾಜದಿಂದ ದಿವಸ ಬಿಜೆಪಿ ಪಕ್ಷದವರು ರಾಜ್ಯದಾದ್ಯಂತ ಸ್ಲಮ್ ನಿವಾಸಿಗಳ ಜೊತೆ ಮೊನ್ನೆ ರಾತ್ರಿ ಅಂದರೆ ನಿನ್ನಿನ ದಿವಸ ಎಲ್ಲ ಕಡೆ ಅದು ಬೇಗದ ಸ್ಲಮ್ ಪ್ರದೇಶಗಳಲ್ಲಿ ವಾಸ್ತವ್ಯ ಮಾಡೋದು. ಇವರು ರಿಸಾರ್ಟ್ ಸಂಸ್ಕೃತಿ ಜನ. ಒಂದೇ ಸಲಕ್ಕೆ ರಿಸಾರ್ಟ್ಗಳಿಂದ ಹೊರಗೆ ಬಂದು ಸ್ಲಮ್ ಪ್ರದೇಶಗಳಲ್ಲಿ ಹೋಗುವುದು ಅವ್ರಿಗೆ ರೂಢಿ ಇಲ್ಲ. ಅದಕ್ಕೆ ಅವರು ಎಂಥ ಮನೆಗಳನ್ನು ಆರಿಸ್ಕೊಂಡಾರಂತ ಕೇಳಿದ್ರೆ ಸ್ಟಾರ್ ಹೋಟೆಲ್ಗಳ ಥರ ಇದ್ದ ಮನೆಗಳನ್ನು ಆರಿಸ್ಕೊಂಡಿದ್ದಾರೆ. 3 ಮಹಡಿ ಮನೆಗಳು, 2 ಮಹಡಿ ಮನೆಗಳು, ಸುಧಾರಿತ ಮನೆಗಳು, ಅಂಥ ಮನೆಗಳಲ್ಲಿ ವಾಸ್ತವ ಮಾಡೋದು. ಮತ್ತು ಕೆಲವು ಕಡೆ ಮಾಧ್ಯಮಗಳಲ್ಲಿ ನಾನು ನೋಡಿದ್ದೇನೆ, ಮಂಚ, ಗಾದಿ, ಹಾಸಿಗೆ, ತಲೆದಿಂಬು, ಇವೊಂದು ಕಮೋಡ್ ಟಾಯ್ಲೆಟ್ಗಳು ಸಹಿತ ಅಲ್ಲಿ ಮೊದಲು ಅಡ್ವಾನ್ಸ್ ಕಳಿಸಿ ಆಮೇಲೆ ಅವರಲ್ಲಿ ಹೋಗಿ ರಾತ್ರಿ 12 ಗಂಟೆಗೆ ಮಲ್ಕೊಂಡು ಮತ್ತು ಬೆಳಿಗ್ಗೆ 6 ಗಂಟೆಗೆ ವಾಕಿಂಗ್ ಮಾಡೋದು. ಒಂಥರ ಜಾಲಿ ರೆಸಾರ್ಟ್ದೊಳಗೆ ಹೋಗಿ ಜಾಲಿ ಟೂರ್ ಮಾಡ್ದಂಗೆ ಅವರು ಮಾಡಿದ್ದಾರೆ. ಆಮೇಲೆ ಅವರು ನಿನ್ನಿನ ದಿವಸ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಅಲ್ಲಿ ಹೋಗಿ ವಾಸ್ತವ್ಯ ಮಾಡಿ ಬಂದು ಎಲ್ಲ ಅನುಭವಗಳನ್ನು ಹೇಳಿದ್ದಾರೆ. ಅಲ್ಲಿ ರಸ್ತೆ ಇಲ್ಲ, ಅಲ್ಲಿ ನೀರಿಲ್ಲ, ಅಲ್ಲಿ ವಿದ್ಯುತ್ ಇಲ್ಲ. ಬಹುತೇಕ ಅವರು ಯಾವ ರಾಜ್ಯದ ಸ್ಲಮ್ ಪ್ರದೇಶದಲ್ಲಿ ಹೋಗಿ ವಾಸ್ತವ ಮಾಡ್ಯಾರ ಅನ್ನೋದು ಗೊತ್ತಿಲ್ಲ ನಮಗೆ ಅವ್ರ ಹೇಳಿಕೆ ನೋಡಿದ್ರೆ. ಯಾಕಂದ್ರೆ ಯಾವುದೇ ಸ್ಲಮ್ನಲ್ಲಿ ಇವತ್ತು ಬಿಜಾಪುರ ನಗರ ಇರ್ಬೋದು, ಯಾವುದೇ ನಗರ ಇರ್ಬೋದು, ಎಲ್ಲ ಸ್ಲಮ್ಗಳಲ್ಲಿ ಹೆಚ್ಚಿನ ಕಾಂಕ್ರೀಟ್ ರೋಡ್ಗಳಾಗಿದ್ದಾವೆ. ಎಂಥ ಚಿಕ್ಕ ರೋಡ್ಗಳಿರ್ಬೋದು, ದೊಡ್ಡ ರೋಡ್ ಇರ್ಬೋದು, ಪ್ರತಿ ಗಲ್ಲಿಗಳಲ್ಲಿ ಕಾಂಕ್ರೀಟ್ ರೋಡ್ ಆಗಿದೆ. ನೀರಿನ ಸೌಲಭ್ಯ ಆಗಿದೆ, ಗಟಾರ್ಗಳಾಗಿದ್ದಾವೆ, UGD ಆಗಿದೆ. ಬೋರ್ ಈ ನಗರಸಭೆಗಳ ಮತ್ತು ಮುನ್ಸಿಪಾಲ್ಟಿಗಳ ನೀರಿನ ಸೌಲಭ್ಯ ಅಲ್ಲದೇ ಅಲ್ಲಿ ಪ್ರತ್ಯೇಕವಾಗಿ ಬೋರ್ಗಳು ಹಾಕಿ ಟಾಕಿಗಳಿಟ್ಟು ನೀರಿನ ಟ್ಯಾಂಕರ್ಗಳನ್ನಿಟ್ಟು ಅಲ್ಲಿ ಸಹಿತ ನೀರಿನ ಸೌಲಭ್ಯ ಮಾಡಲಾಗಿದೆ. ಹೆಚ್ಚಿನ ಪ್ರದೇಶಗಳಲ್ಲಿ ಈ ಎಲ್ಲ ಸೌಲಭ್ಯ, ವಿದ್ಯುತ್ ಸೌಲಭ್ಯ ಆಗಿದೆ, ಪ್ರತಿ ಮನೆಗೆ ಭಾಗ್ಯಜ್ಯೋತಿ ಆಗಿದೆ, ಎಲ್ಲ ಆಗಿದೆ.
ಅವರು ಯಾವ ಸ್ಲಮ್ಗಳಲ್ಲಿ ವಾಸ್ತವ ಮಾಡಿದಾರೋ ಎಲ್ಲಿಯೇ ಸುಳ್ಳು ಅಂಕಿಗಳನ್ನು ಕೊಡ್ತಾ ಇದ್ದಾರೆ ಅನ್ನೋದು ಜನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಇವತ್ತು. ಆಮೇಲೆ ಸ್ಲಮ್ ಜನರ ಕಲ್ಯಾಣ ಮತ್ತು ಅಭಿವೃದ್ಧಿ ಬಗ್ಗೆ ವಿಚಾರ ಮಾಡಿದ್ದೇ ಕಾಂಗ್ರೆಸ್ ಸರ್ಕಾರ. ಸುಮಾರು ವರ್ಷಗಳ ಹಿಂದೆ ಮಾನ್ಯ ದೇವರಾಜ ಅರಸರವರು ಸ್ಲಮ್ ಅಭಿವೃದ್ಧಿ ಸಲುವಾಗಿಯೇ ಒಂದು ನಿಗಮವನ್ನು ಮಾಡಿದ್ರು, ಒಂದು ಮಂಡಳಿಯನ್ನು ಮಾಡಿ ಸ್ಲಮ್ ಜನರ ಕಲ್ಯಾಣಕ್ಕೋಸ್ಕರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇ ಕಾಂಗ್ರೆಸ್ಸಿನ ಆಗಿನ ಮುಖ್ಯಮಂತ್ರಿ ಆದಂಥ ದೇವರಾಜ ಅರಸರವರು. ಅದೇ ಒಂದು ಸಂಸ್ಕೃತಿ ಮತ್ತು ಅದೇ ಒಂದು ವ್ಯವಸ್ಥೆಯನ್ನು ಇಲ್ಲಿಯವರೆಗೆ ಸರ್ಕಾರ ಅಳವಡಿಸ್ಕೊಂಡು ಬರ್ತಾ ಇದೆ. ಎಷ್ಟು ಪ್ರೇಮ ನಮ್ಮ ಶಾಸಕರ ಮೇಲೆ ಅದ ಅಂದ್ರೆ ನನಗೆ ಭಾಳ ಸಂತೋಷ ಆಗ್ತದೆ. ಯಾಕಂದ್ರೆ ಅವ್ರು ಹೇಳಿದ ಸಾಧನೆಗಳು ಹೇಳ್ತಾಯಿಲ್ಲ, ಹೇಳಿ ಅಂತ ತಾವೆಲ್ಲ ಹೇಳ್ತೀರಿ ಅಂದ್ರೆ ಸಂತೋಷ ನನಗೆ. ಇಲ್ಲ, ಒಂದು ನಿಮಿಷ, ಮುಂದಿನ ದಿನಗಳಲ್ಲಿ ನಾನು ಈಗ ಅಧ್ಯಕ್ಷ ಆಗಿ ಒಂದು ವಾರ ಆಗಿದೆ. ಪ್ರಚಾರ ಸಮಿತಿ ಪರವಾಗಿ ಅವ್ರಿಗೇನು ನಾನು ಸಲಹೆಗಳನ್ನು ಮತ್ತು ಒಂದು ವಿನಂತಿಯನ್ನು ಮಾಡಿ ಅವ್ರು ಮಾಡಿದ ಸಾಧನೆಗಳನ್ನೆಲ್ಲ ತಮ್ಮ ಎದುರಿಗೆ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. और खबरों के लिए देखते रहिए बी न्यूज़ नेशन।